ಬಂಧುಗಳೇ, ಬೀದರ್ ಜಿಲ್ಲೆಯಿಂದ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ನಾಗರಿಕ ಸೇವಾ ಪರೀಕ್ಷೆಗಳನ್ನು ಬರೆಯುವುದರ ಮೂಲಕ IAS, IPS, INS ಎಲ್ಲ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಭಾಗಿಯಾಗಬೇಕನ್ನುವಂತಹ ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸರ್ ನೀವು ಮಧ್ಯಾಹ್ನ ಬರ್ರಿ ಸರ್ ನೀವು ಸೆಂಟರ್ ಜಿಲ್ಲಾಡಳಿತದ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜೊತೆಗೆ ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ದಿಕ್ಸೂಚಿ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್, NGOs, ಪತ್ರಿಕಾ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರ ಒಂದು ಸಹಕಾರದಿಂದ ಈ ದಿನ ಬೀದರ್ ಜಿಲ್ಲೆಯಲ್ಲಿ 2020-26 ಸೆಪ್ಟೆಂಬರ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾಗರಿಕ ಸೇವೆಗಳ ಒಂದು ಸೇವೆಯಲ್ಲಿ ಸೇರಬೇಕಾದ್ರೆ UPSC ಮತ್ತು KPSC ನಡೆಸತಕ್ಕಂಥ ಏನು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕಾಗಿದೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಪ್ರಿಪರೇಷನ್ ಮಾಡುವ ಉದ್ದೇಶದಿಂದ ಪ್ರಿಪರೇಷನ್ ಸಲುವಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಬೀದರ್ ಅಂತ ಒಂದು ಕಲ್ಯಾಣ ಕರ್ನಾಟಕ ಜಿಲ್ಲೆಯಿಂದ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆಯಾದಂತ ಬೀದರ್ನಲ್ಲಿ ಉತ್ತೀರ್ಣರಾಗ್ತಕ್ಕಂಥ ಸಂಖ್ಯೆ ಕಳೆದ ಒಂದು 5-6 ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬರ್ತಕ್ಕಂಥ ಉತ್ತೀರ್ಣರ ಪಟ್ಟಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಬರ್ತಾ ಇರೋದು ಸಂತೋಷಕರವಾದಂತ ವಿಷಯವಾದರೂ ಸಹ ದಕ್ಷಿಣ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಪ್ರಮಾಣದಲ್ಲಿ ಬೀದರ್ ಅಂತ ಜಿಲ್ಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆನೇ ಇದೆ. ಹಿಂದುಳಿದ ಒಂದು ಜಿಲ್ಲೆ, ಗಡಿ ಜಿಲ್ಲೆ, ಇಂಥ ಜಿಲ್ಲೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆಸೆ ಕನಸುಗಳು ಇಟ್ಟುಕೊಂಡಿದ್ರು ಸಹ ಸರಿಯಾದ ಮಾರ್ಗದರ್ಶನದ ಕೊರತೆಯ ಕಾರಣದಿಂದ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಫಲವಾದಂತ ಪ್ರಯತ್ನ ಆಗಬೇಕು ಅಂದ್ರೆ ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನ ಇರಬೇಕು ಎನ್ನುವುದು ಬಹಳ ಮುಖ್ಯವಾಗಿತ್ತು. ಆ ಉದ್ದೇಶದಿಂದ ಹಿಂದಿನ ಜಿಲ್ಲಾಧಿಕಾರಿಗಳು ಮಾನ್ಯ ಶ್ರೀ PC ಜಾಫರ್ ಸರ್ ಅವರು ಅವತ್ತು ಅವರ ಒಂದು ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ SP ಸಾಹೇಬರು, DFO ಅವರು, ಎಲ್ಲ ಅಧಿಕಾರಿ ಮಿತ್ರರು, ಮಾಧ್ಯಮದವರು ಎಲ್ಲರೂ ಸೇರಿ ಬೀದರ್ ಜಿಲ್ಲೆಯಲ್ಲಿ ಈ ತರ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ಒಂದು ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯಾಗಾರವನ್ನ ಮಾಡಬೇಕಂತ ಮಾಡ್ತಿದ್ರು. ಆವಾಗ ನಾನು ಹಾಸನ ಜಿಲ್ಲೆಯಲ್ಲಿ ತರಬೇತಿಗೋಸ್ಕರ ಇದ್ದೆ. ಆವಾಗ ನನ್ನ ಬ್ಯಾಚ್ ಮಟ್ಟಗಳನ್ನು ಈಗ ಕುಳಿತಿರುವ ಹಾಗೆ ನನ್ನನ್ನು ಕೂಡ ಬೀದರ್ಗೆ ಮೊಟ್ಟ ಮೊದಲಾಗಿ ಆಹ್ವಾನಿಸಿದರು. ಆವಾಗ ನಾನು ಇಲ್ಲಿ ಬಂದು ಮಾತನಾಡಿ ಹೋಗಿದ್ದೆ. ಇವತ್ತು ನಾನು ಇದೇ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಇವತ್ತು ಇದನ್ನು ನಾವು ಆಯೋಜಿಸಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾವು ಹೋದ ನಂತರವೂ ಸಹ ಶಾಶ್ವತವಾಗಿ ಪ್ರತಿ ವರ್ಷ ಈ ಒಂದು ಕಾರ್ಯಾಗಾರ ನಡೀತಾ ಇರಬೇಕೆನ್ನುವುದು ನನ್ನ ಆಶಯ ಆಗಿದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಬಂದಿರತಕ್ಕಂಥ ಆಕಾಂಕ್ಷಿಗಳಾದಂತ ನೀವೆಲ್ಲರೂ ಕೂಡ ಪರೀಕ್ಷೆಯನ್ನ ಬರೀಬೇಕು, ನಿಮ್ಮ ಪರ್ಸನಾಲಿಟಿಯನ್ನ ರೂಪಿಸ್ಕೋಬೇಕು, ಈ ಸೇವೆಗಳಿಗೆ ನೀವೆಲ್ಲರೂ ಬರಬೇಕು. ಸರ್ಕಾರದ ವತಿಯಿಂದ ಸಾರ್ವಜನಿಕರ ಸೇವೆಯಲ್ಲಿ ನೀವೆಲ್ಲರೂ ತೊಡಗಿಸ್ಕೋಬೇಕು, ನಿಮ್ಮ ಕನಸನ್ನ ನನಸು ಮಾಡಿಸ್ಕೋಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಕಾರ್ಯಕ್ರಮದ ಒಂದು ಸಹಯೋಜಕರಾಗಿ ನಮ್ಮ ಜೊತೆಗೆ ಬಂದಿರತಕ್ಕಂಥ ಶ್ರೀ DL ನಾಗೇಶ್ ಅವರು, IPS ಆಫೀಸರ್, ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಾನು
ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನೊಬ್ಬ ಸಹೋದ್ಯೋಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅಭಿವೃದ್ಧಿಯ ಒಂದು ದಾರಿಯಲ್ಲಿ ಮಾಡ್ತಾ ಉತ್ತಮ ಕೆಲಸಗಳನ್ನ ನಿರ್ವಹಿಸತಕ್ಕಂತ ಶ್ರೀ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ IAS ಆಫೀಸರ್, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಉಪವಿಭಾಗಾಧಿಕಾರಿಗಳು ಗರಿಮಾ ಪವಾರ್, ಉಪವಿಭಾಗಾಧಿಕಾರಿಗಳು ಬೀದರ್ ಶ್ರೀಮತಿ ಗರಿಮಾ ಪವಾರ್ ಅವರು ಬಂದಿದ್ದಾರೆ. ಮತ್ತು ಉಪವಿಭಾಗಾಧಿಕಾರಿಗಳು ಶ್ರೀ ಭುವನೇಶ್ ಪಾಟೀಲ್, ಬಸವ ಕಲ್ಯಾಣ್ ಅವರು ಬಂದಿದ್ದಾರೆ. ನದೀಮ್ ಈ ವರ್ಷದ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವರು ಮೊಹಮ್ಮದ್ ನದೀಮ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅಮರ್ ಪಾಟೀಲ್ IRS ಆಫೀಸರ್ 2017 ಬ್ಯಾಚ್ ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬೀದರ್ ಜಿಲ್ಲೆಯಿಂದಲೇ ಉತ್ತೀರ್ಣರಾಗಿರ್ತಕ್ಕಂಥವ್ರು ಇಬ್ಬರು ಇದ್ದಾರೆ, ನದೀಮ್ ಅವರು ಇದ್ದಾರೆ ಮತ್ತು ಈಗಾಗಲೇ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಂಡಿ, ವಿಜಯಪುರದ ಜಿಲ್ಲೆಯ ಇಂಡಿ ತಾಲೂಕಿನ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ನಿರ್ವಹಿಸತಕ್ಕಂಥ ಶ್ರೀ ರಾಹುಲ್ ಶಿಂಡೆ ಅವರು ನಮ್ಮೊಂದಿಗೆ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಿದ್ಧಾರ್ಥ್ ಗೋಯಲ್ ಅವರು IPS ಪ್ರೊಬೇಷನರ್ ಅವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೆ ಬ್ಯಾಚ್ಮೆಂಟ್ ಆಗಿರ್ತಕ್ಕಂಥ ಅಶ್ವಜ ಅವರು ಯಾದಗಿರಿನಲ್ಲಿ ಪ್ರೊಬೇಷನರ್ ಆಗಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಸಹ ಉದ್ಯೋಗಿ ಮಿತ್ರರು ಅಪರ ಜಿಲ್ಲಾಧಿಕಾರಿಗಳು ಶ್ರೀ ರುದ್ರೇಶ್ ಗಾಳಿ ಅವರು ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದಲೇ ನಮ್ಮೊಂದಿಗೆ ಪ್ರತಿಯೊಂದು ವಿಷಯವನ್ನು ಮಾಡ್ತಾ ಇರ್ತಕ್ಕಂಥವರು. ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ DUDC ಶ್ರೀ ಶರಣಪ್ಪ ಕೊಟ್ಟೆಬಗೋಳ ಅವರು, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಹಶೀಲ್ದಾರ್ ಬೀದರ್ ಅವರು ಶ್ರೀಮತಿ ಗಂಗಾದೇವಿ ಅವರು, ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಸವ ಕಲ್ಯಾಣ ತಹಶೀಲ್ದಾರ್ ಸಾವಿತ್ರಿ ಅವರು, ಅವ್ರಿಗೂ ಸ್ವಾಗತ. ಹುಮ್ನಾಬಾದ್ ತಹಶೀಲ್ದಾರ್ ಅವರು ನಾಗಯ್ಯ ಹಿರೇಮಠ ಅವರು, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಇವರೆಲ್ಲರೂ KS ಆಫೀಸರ್ಸ್ 2014 ಬ್ಯಾಚ್ KPSC ನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರು. ಮತ್ತು ನಮ್ಮ ಔರಾದ್ ತಹಶೀಲ್ದಾರ್ ಅವರು ಚಂದ್ರಶೇಖರ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಆರ್ಥಿಕ ನೆರವು ಬೇಕಾಗಿರ್ತದೆ. ಸರ್ಕಾರದಲ್ಲಿ ಈ ತರ ಇನ್ನೋವೇಟಿವ್ ಕಾರ್ಯಕ್ರಮಗಳಿಗೆ ವಿಶೇಷವಾದಂತಹ ಅನುದಾನ ಇರುವುದಿಲ್ಲ. ಪ್ರತಿಯೊಂದು ರೂಪಾಯಿಯನ್ನು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪಾರ್ಲಿಮೆಂಟ್ ನಲ್ಲಿ ಅಥವಾ ಅಸೆಂಬ್ಲಿನಲ್ಲಿ ಬಿಲ್ ಮೂಲಕ ಫಿನಾನ್ಸ್ ಬಿಲ್ ಅನ್ನ ಪಾಸ್ ಮಾಡಿ 3 ಸತಿ ರೀಡಿಂಗ್ ಮಾಡಿ ಅದನ್ನ ಅಪ್ರಾಪ್ರಿಯೇಟ್ ಮಾಡಿದ್ರೆ ಅಷ್ಟೇ ನಾವು ಅದನ್ನು ಖರ್ಚು ಮಾಡೋಕ್ಕಾಗುತ್ತೆ. ಖರ್ಚು ಮಾಡಿದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸಬೇಕಾಗುತ್ತದೆ. ಸೊ ಇಂಥ ವ್ಯವಸ್ಥೆಯಲ್ಲಿ ನಾವು ದಾನಿಗಳನ್ನ ಹುಡುಕಿದ್ದಾಗ ಆವಾಗಲೂ ಸರಿ, ಈಗಾಗಲೂ ಸರಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಸಾಕಷ್ಟು ದಾನಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದ್ದಾರೆ. ಸುಮಾರು ಜನರು ಇದಕ್ಕೆ ಸಹಕರಿಸಿದ್ದಾರೆ. ಮಾಧ್ಯಮದಿಂದಲೂ ಕೂಡ ಸಂಪೂರ್ಣವಾಗಿ ತುಂಬಾ ಹೃದಯದ ಸಹಕಾರ ಇತ್ತು. ಇಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಖರ್ಚುಗಳು, ದೊಡ್ಡ ಪ್ರಮಾಣದ ಖರ್ಚುಗಳು ಎಲ್ಲವನ್ನೂ ಕೂಡ ಇಲ್ಲಿ ಬೀದರ್ ಜಿಲ್ಲೆಯ ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಅವರು ಶ್ರೀ ಕಬೀರ್ ಅವರು ಇದನ್ನ ಏರ್ಪಾಡು ಮಾಡಿಸಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಇರ್ತಕ್ಕಂಥ ಲಘು ಉಪಹಾರ ಇರಬಹುದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರಬಹುದು, ಇಲ್ಲಿ ಹಾಸನಗಳನ್ನ ನಾವು ಮಾಡಿರ್ತಕ್ಕಂಥ ವ್ಯವಸ್ಥೆ ಇರಬಹುದು, ಎಲ್ಲರಿಗೂ ಕೂಡ ಅವರ ಒಂದು ಆರ್ಥಿಕ ನೆರವಿದೆ. ಅದಕ್ಕೆ ನಾನು ಸ್ಪಾನ್ಸರ್ ಆಗಿ ಬಂದಿರತಕ್ಕಂಥ ಈ ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆ ಶಾಹೀನ್ ಮಾತ್ರ ಅಂತ ಕೇಳೋರು ಪ್ರಶ್ನೆ ಕೇಳಿದ್ರು. ಯಾರು ಬೇಕಾದ್ರೂ ಬರ್ಬೋದು, ನಾನು ಇವರು ಅವರು ಅಂತ ನಾನು ರೆಸ್ಟ್ರಿಕ್ಟ್ ಮಾಡಲಿಲ್ಲ. ಎಲ್ಲರೂ ಶೇರ್ ಮಾಡ್ಲಿಕ್ಕೆ ಮುಂದೆ ಬಂದ್ರೆ ನಾನು ಎಲ್ಲರಿಂದಲೂ ನಾನು ಸ್ಪಾನ್ಸರ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ನಗುವಾಗಿ ಹೇಳಕ್ಕೆ ಬಯಸ್ತೇನೆ. ಎಲ್ಲ ಓರಿಯಂಟೇಷನ್ ಪ್ರೋಗ್ರಾಮ್ಸ್, ಸುಮಾರು ಓರಿಯಂಟೇಷನ್ ಪ್ರೋಗ್ರಾಮ್ಸ್ ಇವರ ಮೈಸೂರಿನಲ್ಲಿದ್ದಾಗ ರವಿ ಡಿ ಚನ್ನಣ್ಣ ಅವರು IPS ಆಫೀಸರ್ ಮಾಡಿದ್ರು, SP ಮೈಸೂರು ಇದ್ದಾಗ, ಹಾಸನದಲ್ಲಿ ಇದ್ದಾಗ ಮಾಡಿದ್ವಿ, ಶಿವಮೊಗ್ಗದಲ್ಲಿ ಇದ್ದಾಗ ಮಾಡಿದ್ವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಕಷ್ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ತಮ್ಮ ಜಿಲ್ಲೆಯಿಂದ ಮಕ್ಕಳೆಲ್ಲ ಉತ್ತೀರ್ಣರಾಗ್ಲಿ ಅಂತ ಮಾಡಿರ್ತಾರೆ. ಇದು ಬರೀ ಬೀದರ್ ಜಿಲ್ಲೆಯ ಮಕ್ಕಳಿಗೋಸ್ಕರ ಅಲ್ಲ, ಯಾರೇ ಇರಲಿ ఎవರೇ ಇರಲಿ, ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಅನುವಾಗುವಂತ ನಿಟ್ಟಿನಲ್ಲಿ ಇವತ್ತು ಅದನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಲೈವ್ ಅನ್ನು ಕೂಡ ನೆರವೇರಿಸ್ತೀವಿ. ಅದಕ್ಕೋಸ್ಕರ ಬಂದಿರತಕ್ಕಂತ ಏನು THE ಗ್ರೂಪ್ ಇದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.
ವಿದ್ಯಾರ್ಥಿ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ತಮಗೆಲ್ಲ ತಿಳಿಸಿದ್ದಾರೆ. ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಆರ್ಗನೈಸಿಂಗ್ ದಿಸ್ ಪ್ರೋಗ್ರಾಮ್. ಈ ಬೀದರ್ ಜಿಲ್ಲೆ ಗಡಿ ಜಿಲ್ಲೆ ಆಗಿರ್ತಕ್ಕಂಥ ಬೀದರ್ ಜಿಲ್ಲೆಯಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಕೊಡಬೇಕು, ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಇಷ್ಟು ಜನ ಅಧಿಕಾರಿಗಳು ಅವರು ಹೇಗೆ, ಅವರ ಒಂದು ಬ್ಯಾಕ್ಗ್ರೌಂಡ್ ಏನು, ಅವರ ಹಿನ್ನೆಲೆ ಏನು ಮತ್ತು ಅವರ ಸಕ್ಸಸ್ ಬಗ್ಗೆ ಸ್ವಲ್ಪ ಸ್ಟೋರಿ ಹಂಚ್ಕೊಳ್ಳಿ ಮತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಮಾಡಲಿ. ಆ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿಗಳು ಒಂದು ಇನಿಷಿಯೇಷನ್ ಮಾಡಿದ್ದಾರೆ. ಈಗಾಗಲೇ ಸಿಇಒ ಅವರವರು ನಮಗೆಲ್ಲ ಅವರ ಒಂದು ಸ್ಟೋರಿ ಹೇಳಿದ್ದಾರೆ, ಬಹಳ ಇನ್ಸ್ಪೈರಿಂಗ್ ಸ್ಟೋರಿ. ಸೊ ನಾನು ಮಾಡಬಲ್ಲೆ ಅಂದ್ರೆ ತಾವೆಲ್ಲ ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಮಗೆಲ್ಲ ಈಗಾಗಲೇ ಹೇಳಿದ್ದಾರೆ. ಸೊ ನಾನು ನನ್ನ ಬಗ್ಗೆ ಮೊದಲಿಗೆ ಒಂದು ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಹೆಸರು ನಾಗೇಶ್ DL. ನಾನು 2015 ಬ್ಯಾಚ್ IPS, ಸಿವಿಲ್ ಸರ್ವಿಸಸ್ 2014 ಎಕ್ಸಾಮಿನೇಷನ್ ನಲ್ಲಿ IPS ಹುದ್ದೆಗೆ ಸೇರಿ ಕರ್ನಾಟಕ ಕ್ಯಾಡರ್ ಅಲಾಟ್ ಆಗಿರುತ್ತೆ. ನಾನು ಬೇಸಿಕಲಿ ಕರ್ನಾಟಕ ರಾಜ್ಯದ ಕೋಲಾರ ಡಿಸ್ಟ್ರಿಕ್ಟ್ ನ ಶ್ರೀನಿವಾಸಪುರ ತಾಲೂಕಿನ ಒಂದು ಸಾಮಾನ್ಯ ಹಳ್ಳಿಯಿಂದನೇ ಬಂದಿದ್ದೀನಿ. ಗಂಗ್ವಾರ್ ಅವರು ಹೇಳಿದಾಗೆ ನಾನು ಕೂಡ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನೇ. ಸೊ ನಂತರ ಕರ್ನಾಟಕ ಕ್ಯಾಡರ್ಗೆ ಅಲಾಟ್ ಆಗಿ ನಾನು ಇಲ್ಲಿ ಈಗ ಮೊದಲಿಗೆ ನನ್ನ ಫಸ್ಟ್ ಡಿಸ್ಟ್ರಿಕ್ಟ್ ಆಸ್ ಡಿಸ್ಟ್ರಿಕ್ಟ್ SP ಇಲ್ಲಿಗೆ ಬಂದಿದ್ದೇನೆ. ಸೊ ನಾನು ತಮಗೆ ಫಸ್ಟ್ಲಿ ಐ ವುಡ್ ಲೈಕ್ ಟು ಟೆಲ್ ಅಬೌಟ್ ದ ಸರ್ವಿಸ್, ಪೊಲೀಸ್ ಸರ್ವಿಸ್. ನನ್ನ ಸರ್ವಿಸ್ ಬಗ್ಗೆ ನಾನು ಸೀಮಿತವಾಗಿ ಮಾತಾಡ್ತೀನಿ. ಸೊ ತಮಗೆಲ್ಲ ಗೊತ್ತಿದೆ, ಯು ಆಲ್ ನೋ ವಾಟ್ ಪೊಲೀಸ್ ಡೂ ಬಹಳಷ್ಟು. ಸೊ ಪೊಲೀಸ್ ಇಸ್ ದ ಫಸ್ಟ್ ರೆಸ್ಪಾಂಡರ್ ಇನ್ ಎನಿ ಸಿಚುವೇಶನ್. ಯಾವುದೇ ಸಮಸ್ಯೆ ಬಂದ್ರೆ, ಪಬ್ಲಿಕ್ಗೆ ಯಾವುದೇ ರೀತಿಯ ತೊಂದರೆ ಬಂದ್ರೆ, ಫಸ್ಟ್ ಥಿಂಗ್ ಇಸ್ ಕಾಲ್ ಪೊಲೀಸ್. ಎನಿಥಿಂಗ್ ಮಿಡ್ ನೈಟ್ ಅಲ್ಲಿ ನಿಮ್ಗೆ ಏನೇ ಸಮಸ್ಯೆ ಆಗುತ್ತೆ ಪೊಲೀಸ್ಗೆ ತಿಳಿಸಿ. ಈವನ್ ಅಗ್ನಿ ಅವಘಡ ಆಗುತ್ತೆ ಅಥವಾ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯಗಳು ನಡೆಯುತ್ತೆ, ಅದು ಕೂಡ ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಸೊ ಪಬ್ಲಿಕ್ ಅಲ್ಲಿ ಈಗ ಪೊಲೀಸ್ ಅಂದ್ರೆ ಇಮಿಡಿಯೇಟ್ಲಿ it is the police who comes to the comes and attend to any eventuality, any situation ಅನ್ನೋದು. So as an IPS officer we will be leading the force. ಇಲ್ಲಿ ಲೀಡರ್ಶಿಪ್ ರೋಲ್ಸ್ ಅಲ್ಲಿ ಒಂದು ಪೊಲೀಸ್ ಆಫೀಸರ್ ಅವರ ಒಂದು ಕರ್ತವ್ಯ ನಡೆಯುತ್ತೆ. ಸೊ ಇನಿಷಿಯಲಿ when you become an IPS officer, soon after the training, ಒಂದು ವರ್ಷ ಸುಮಾರು 12 ತಿಂಗಳ ಕಾಲ ಟ್ರೈನಿಂಗ್ ಇರುತ್ತೆ. ಸೊ ಈಗಾಗಲೇ you have seen the video of IPS training. I'm sure most of you are inspired by it. ಬಹಳ ಚೆನ್ನಾಗಿರುತ್ತೆ ಟ್ರೈನಿಂಗ್. It is one of the best trainings in the country, I can say. ನಂತರ once you come to the field after finishing your training, so you will be given as an you will be working as an assistant superintendent of police, ASP, which is equivalent to the DSP ಅಥವಾ SDPO ಅಂತಾರೆ. ತಾವೆಲ್ಲ DSP ಅಂತ ಏನು ಕೇಳ್ತೀರಿ, ಅದೇ ರ್ಯಾಂಕ್ ಅಲ್ಲಿ an IPS officer starts his career. ನಂತರ within a year or so you will get promoted as SP, superintendent of police. ಕೂಡಲೇ ಒಂದು ಜಿಲ್ಲಾ ಪೊಲೀಸ್ ಅನ್ನ ಲೀಡ್ ಮಾಡುವಂತಹ ಒಂದು ಅಧಿಕಾರ ಸಿಗುತ್ತೆ being an IPS officer. ಸೊ ಇದೊಂದು ಬಹಳ ಕಡಿಮೆ ಅವಧಿಯಲ್ಲಿ ಒಂದು ಜಿಲ್ಲೆಯ ಪೊಲೀಸ್ ಸಿಸ್ಟಮ್ ಅನ್ನ ನಡೆಸಲಿಕ್ಕೆ, ಅಡ್ಮಿನಿಸ್ಟರ್ ಮಾಡಲಿಕ್ಕೆ ಮತ್ತು ಲೀಡ್ ಮಾಡಲಿಕ್ಕೆ ಆಪರ್ಚುನಿಟೀಸ್. ಪೊಲೀಸ್ IPS ಆಫೀಸರ್ ಆದ್ಮೇಲೆ ಸೊ ವಾಟ್ ಆರ್ ದ ಆಪರ್ಚುನಿಟೀಸ್ ದಟ್ ಯು ಗೆಟ್? ಇಸ್ ಇಟ್ ಜಸ್ಟ್ ಅನ್ SP? ಆ ನಂತರ ನೆಕ್ಸ್ಟ್ ಯು ವಿಲ್ ಬಿಕಮ್ ಎ DIG ಆರ್ ಅನ್ IG? ಸೊ ಅಷ್ಟೇನಾ, ಕೇವಲ ಇಷ್ಟೇನಾ ಇದರಲ್ಲಿ ಇರ್ತಕ್ಕಂಥದ್ದು ಅನ್ನೋದಂದ್ರೆ ಇಟ್ ಈಸ್ ನಾಟ್ ದಟ್ ಜಸ್ಟ್ ದಟ್. ಸೊ ದೇರ್ ಆರ್ ಮೆನಿ ಆಪರ್ಚುನಿಟೀಸ್ ಇರುತ್ತೆ. ನಾನು ಅದು ಜಸ್ಟ್ ಬೇರೆ ಇನ್ನೇನು ಆಪರ್ಚುನಿಟೀಸ್ ಇದೆ ಅಂತ ಸ್ವಲ್ಪ ಹೇಳಲಿಕ್ಕೆ ಬಯಸ್ತೀನಿ. ಸೊ ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ ಪೊಲೀಸಿಂಗ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಾಗ್ಲಿ, ವಿ ಡಿಟೆಕ್ಟ್ ದ ಕ್ರೈಮ್ಸ್ ಅಂಡ್ ವಿ ಅಟೆಂಡ್ ಟು ದ ಪ್ರಾಬ್ಲಮ್ಸ್ ಆಫ್ ದ ಪಬ್ಲಿಕ್. ಈವನ್ ಇಫ್ ಇಟ್ ಇಸ್ ಅ ಸಿವಿಲ್ ಡಿಸ್ಪ್ಯೂಟ್, police attend to it and they communicate the issue with the concerned department, revenue department ಆಗಿರಲಿ ಅಥವಾ ಇತರೆ ಡಿಪಾರ್ಟ್ಮೆಂಟ್ ಗಳಾಗಿರಲಿ, ಒಂದು ಲೈಸನಿಂಗ್ ಮಾಡಿ. ಸೊ ವಿ ಟ್ರೈ
to see that the issue is solved. So idu police ಮಾಡುತ್ತೆ at the local level. So apart from that, we also do many other work. So collection of intelligence. We also see that no, ನಮ್ಮ ಒಂದು ನ್ಯಾಷನಲ್ ಇಂಟಿಗ್ರಿಟಿಗೆ ವಿರುದ್ಧವಾದಂತಹ ಚಟುವಟಿಕೆಗಳೇನಾದರೂ ನಡೀತಿದ್ದ ಬಗ್ಗೆ ಅದರ ಬಗ್ಗೆ ವಿ ಕಲೆಕ್ಟ್ ಇಂಟೆಲಿಜೆನ್ಸ್ ಅಂಡ್ ವಿ ಟೇಕ್ ನೆಸೆಸರಿ ಆಕ್ಷನ್. ಸೊ ನಾಟ್ ಓನ್ಲಿ ಜಸ್ಟ್ ವಿತ್ ಇನ್ ದ ಕಂಟ್ರಿ, ವಿ ವರ್ಕ್ ಔಟ್ಸೈಡ್ ದ ಕಂಟ್ರಿ ಆಲ್ಸೋ. ತಾವೆಲ್ಲ R&AW ಬಗ್ಗೆ ಕೇಳಿರಬಹುದು, ರಾ ಅಂತ ಅಂತಾರೆ. ಸೊ ರಾ ಅಲ್ಲಿ ಪೊಲೀಸ್ ಆಫೀಸರ್ಸ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಬಹಳ ಕೆಲಸ ಮಾಡ್ತಾರೆ. ಸೊ ವಿತ್ ಇನ್ ದ ಕಂಟ್ರಿ ತಮಗೆಲ್ಲ ಗೊತ್ತಿದೆ, IB ಇಂಟೆಲಿಜೆನ್ಸ್ ಬ್ಯೂರೋ ಇರಬಹುದು, ಹಾಗೆ ಪ್ಯಾರಾಮಿಲಿಟರಿ ಫೋರ್ಸ್ ಏನಂತೀವಿ, ಇಟ್ ಈಸ್ ಆಲ್ ಹೆಡೆಡ್ ಬೈ ದ ಪೊಲೀಸ್ ಆಫೀಸರ್ಸ್, IPS ಆಫೀಸರ್ಸ್. ಪ್ಯಾರಾಮಿಲಿಟರಿ CRPF ಆಗ್ಬೋದು, CISF ಆಗ್ಬೋದು. ಸೊ ಇವೆಲ್ಲದನ್ನು IPS ಆಫೀಸರ್ಸ್ ಹೆಡ್ ಮಾಡ್ತಾರೆ. ಬಹಳಷ್ಟು ಜನ ಅದು ಮಿಲಿಟರಿ ಅಂತ ಅನ್ಕೊಂತಾರೆ. ಇಟ್ ಈಸ್ ನಾಟ್ ಮಿಲಿಟರಿ, ಇಟ್ ಈಸ್ ಪ್ಯಾರಾಮಿಲಿಟರಿ, which is also called as CAPF, Central Armed Reserved Police. ಸೊ ಅವರು ಪೊಲೀಸ್ ಅಧಿಕಾರಿಗಳೇ ಆಗಿರ್ತದೆ. ಈಗ ನೀವು ನಕ್ಸಲ್ಸ್ ಜೊತೆ ಫೈಟ್ ಮಾಡ್ತಿರೋದು ಛತ್ತೀಸ್ಗಢ ಆಗ್ಬೋದು, ಜಾರ್ಖಂಡ್ ಆಗ್ಬೋದು, ಇಲ್ಲೆಲ್ಲ ಆರ್ಮಿ ಎಲ್ಲ ಇರೋದು, ಇಲ್ಲಿ ಪೊಲೀಸ್ ಇರುತ್ತೆ. ಸೊ ಅದು ಕೂಡ ಪೊಲೀಸ್ ಆಫೀಸರ್ಸ್ ಸೀನಿಯರ್ ರೋಲ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ಇಂಟೆಲಿಜೆನ್ಸ್ ಬ್ಯೂರೋ ಆಗ್ಬೋದು, ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಇದೆ, ತಾವೆಲ್ಲ ಬಹಳ ನೋಡ್ತಿರ್ತೀರಿ. ಯು ಮಸ್ಟ್ ಬಿ ರೀಡಿಂಗ್ ಇನ್ ದ ನ್ಯೂಸ್ ಪೇಪರ್ಸ್ ಅಬೌಟ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. In enforcement directorate also senior police officers will be leading the organization. So apart from that, National Narcotics Control Bureau, NCB, adu kuda ee madhya tavella bala news alli nodtirbodu narcotics bagge. So that is also like senior positions in Narcotics Control Bureau is also occupied by IPS officers and other services also, not just IPS officers. ಅದು ಕೂಡ ಹೇಳ್ಬಲ್ಲೆ. ಸೊ ತಾವೆಲ್ಲ ಗೊತ್ತಿರಬಹುದು, ತಮಗೆಲ್ಲ ಗೊತ್ತಿರಬಹುದು, ಈಗ ಪ್ರೆಸೆಂಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಶ್ರೀ ಅಜಿತ್ ದೋವಲ್, he has been an IPS officer, he had been an IPS officer. ಹಾಗೆ ಮೇಡಮ್ ಕಿರಣ್ ಬೇಡಿ, ಲೆಫ್ಟಿನೆಂಟ್ ಗವರ್ನರ್ ಪುಡುಚೇರಿ ಇದ್ದಾರೆ, ಅವರು ಕೂಡ. ಈ ರೀತಿ ಬಹಳಷ್ಟು ಆಪರ್ಚುನಿಟೀಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರೋದ್ರಿಂದ. ಮತ್ತು ಡೇ ಇನ್ ಅಂಡ್ ಡೇ ಔಟ್ ಯು ವಿಲ್ ಬಿ ಸ್ಯಾಟಿಸ್ಫೈಡ್. ಲೈಕ್ ಈಗ CEO ಸಾಹೇಬ್ರು ಹೇಳಿದಾಗೆ, ಸೊ ನನಗೆ ಒಂದು ಖುಷಿ ಸಿಗುತ್ತೆ, ಯಾರಿಗೋ ಒಂದು ಸಹಾಯ ಮಾಡಿದೆ, ಒಂದು ಹೆಲ್ತ್, ಒಂದು ಮಹಿಳೆಗೆ ಒಂದು ಅವ್ರಿಗೆ ಹೆಲ್ತ್ ರಿಲೇಟೆಡ್ ಅಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೀನಿ, ಆರ್ ಇನ್ ಎಜುಕೇಶನ್ ಫೀಲ್ಡ್ ಐ ಹ್ಯಾವ್ ಡನ್ ಸಮಥಿಂಗ್ ಗುಡ್. ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರೋದ್ರಿಂದ ಯು ಸಿ ಡೈಲಿ ವಿ ಮೀಟ್ ಸೋ ಮೆನಿ ಪೀಪಲ್, ಸೋ ಮೆನಿ ಪೆಟಿಷನರ್. ಸರ್ ನನಗೆ ಈ ರೀತಿ ಸಮಸ್ಯೆ ಕೊಡ್ತಾ ಇದೆ, ನನ್ನ ನೈಬರ್ ಇಂದ ತೊಂದರೆ ಕೊಡ್ತಾ ಇದ್ದಾರೆ, ಆದ್ರೆ ಲೋಕಲ್ ಪೊಲೀಸ್ ಮಟ್ಟದಲ್ಲಿ ನನಗೆ ಸಮಸ್ಯೆ ಬಗೆಹರಿತಾ ಇಲ್ಲ. So we immediately take up the phone and you call the local SHO and you instruct him our ಸಮಸ್ಯೆಯನ್ನು ಬಗೆಹರಿಸಿ. The next day he comes to your office and says, sir ತಮ್ಮ with folded hands he says, sir ತಾವು ಫೋನ್ ಮಾಡಿದ್ದಕ್ಕೆ ನನ್ನ ಸಮಸ್ಯೆ ಬಗೆಹರಿಸಿ. ಸೊ ಇದಕ್ಕಿಂತ ಏನು ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗಿಲ್ಲ ಜೀವನದಲ್ಲಿ. ನನ್ನ ಒಂದು ವೈಯಕ್ತಿಕ by again DC sir, then along with I must welcome our SP sir, Nagesh sir, then ADC and our PD ಸರ್ ಕೊಟ್ಟಪ್ಪ, ಮತ್ತೆ ಬೋತ್ ACs and all ತಹಸೀಲ್ದಾರ್ ಎಲ್ಲ ಸಂಬಂಧಿಗಳು, ಮತ್ತೆ ಆಲ್ ಫ್ರೆಂಡ್ಸ್ and media people. So ಫಸ್ಟ್ ನಾನು IS ಏನೇನು ಸ್ಕೋಪ್ ಇರುತ್ತೆ, ಏನೇನು ಕೆಲಸ ಬೇಸಿಕ್ಲಿ ಮಾಡಬಹುದು. ಸೆಕೆಂಡ್ ಏನಾದರೂ UPSC ಬಗ್ಗೆ ವಿಶೇಷವಾಗಿ ಏನೇನು ಪ್ರಕಾರ ಪ್ರಿಪೇರ್ ಮಾಡಬೇಕು, ಮತ್ತೆ ಜನರಲ್ ಆಗಿ ಮೋಟಿವೇಶನಲ್ ವಿಶೇಷವಾಗಿ. ಸೊ ಫಸ್ಟ್ IS ಸರ್ವಿಸ್ ಅಲ್ಲಿ ಏನೇನು ಸ್ಕೋಪ್ ಇರುತ್ತೆ, ವಿಶೇಷವಾಗಿ ಸಪೋಸ್ ಇಫ್ ಯು ಆರ್ ಇನ್ ಅಗ್ರಿಕಲ್ಚರ್, ಇಫ್ ಯು ಆರ್ ಇನ್ ಹಾರ್ಟಿಕಲ್ಚರ್, ಯು ಆರ್ ಜಸ್ಟ್ ಸ್ಪೆಷಲೈಸ್ಡ್, ಯು ಆರ್ ಓನ್ಲಿ ಫಾರ್ ಎಂಟೈರ್ ಲೈಫ್ ಸಪೋಸ್ ಡೂಯಿಂಗ್ ದ್ಯಾಟ್ ವರ್ಕ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ an IS officer for example, so one day if you are interested in education, चलो मैं थोड़ा सा हिंदी में टर्न करता हूँ. आप अगर एक दिन इंटरेस्टेड है सपोज हेल्थ में, एक विशेष जो बेसिक यूनिट होता है सब सेंटर होता है, सब सेंटर पे अगर आपको लग रहा है कि एक लैक्टेटिंग है, प्रेग्नेंट वुमेन है, उसको क्या क्या मेडिसिन की जरूरत है, क्या क्या न्यूट्रिशन की जरूरत है, ताकि वो मैटरनल जो मोर्टालिटी है कैसे कम करना है आपको एक अपॉर्चुनिटी. बहुत छोटा सा एग्जांपल, एक प्राइमरी हेल्थ सेंटर पे गांव
एक विलेज लेवल पे क्या क्या हेल्थ सर्विसेज अगर उनको मिलना है तो आप क्या क्या कर सकते हैं, एक दिन का बस काम, अगर एक आपको इंटरेस्ट है उसमें। मैंने जो किया था, जैसे अभी कोरोना में 2000 जो हमारे मोर देन 2000 माइग्रेंट प्रेग्नेंट वुमेन जो आए थे, उनको तुरंत एनरोल करवा के, उनको बेसिक फैसिलिटी दिलवा के, उनको जो उनको 5000 रुपीज मिलते हैं प्रधानमंत्री ये मातृ वंदना योजना, तो ये छोटी सी चीज है, ये तो इम्पैक्ट, एक बच्चे को अगर न्यूट्रिशन दे रहे हैं, एक ब्रेन डेवलप हो रहा है, एक फ्यूचर तैयार हो रहा है। तो एक अगर हेल्थ की अपॉर्चुनिटी बता रहा हूं, सपोज आप हेल्थ में बोर हो गए हो, ठीक है, तो आप क्या कर सकते हो, आप दूसरे दिन चूज कर सकते हो एजुकेशन। मेरा ऐसा ही होता है, मैं कभी कभी एक सेक्टर में बोर हो जाता हूं, ठीक है दूसरा चूज कर लो, आज इसमें काम करना है ज्यादा। एजुकेशन में क्या है कि हमारा हाई स्कूल का फॉर एग्जांपल रिजल्ट जो था पहले 29th पोजीशन थी विदर की, थोड़ा इंटरेस्ट लिया मैंने तो अभी 24th पोजीशन आ गई है। ट्वेल्थ एग्जाम जो पीयूसी जो मेरे कंट्रोल में नहीं आता, लेकिन फिर भी मैं अपना प्रोएक्टिव इंटरेस्ट उसमें भी ले लिया, 30th पोजीशन थी, इस बार 18th पोजीशन आ गई इसकी। अगर आप एजुकेशन में सपोज बोर हो गए हो, एग्रीकल्चर में, हॉर्टिकल्चर में, एक फार्मर की इनकम कैसे इंक्रीज करनी है, उसका जो प्रोडक्ट है वो तुरंत जो मिडिल मैन है एक्चुअली बेनिफिट्स वो ले जाते हैं, जो एक्चुअल फार्मर्स को बेनिफिट है वो नहीं मिलते हैं इतने ज्यादा। तो प्रोडक्ट को कैसे वो उसको लॉन्ग एक मंथ के लिए कैसे रखने के लिए आप स्टोरेज कैपेसिटी बढ़ा रहे हो उसकी, रूरल एरिया में हॉर्टिकल्चर मिशन के अंडर या एग्रीकल्चर के अंडर, तो उसको मैंने जैसे तुम स्टोरेज बढ़ा सकते हो कैपेसिटी, तो वो हॉर्टिकल्चर मिशन में और मनरेगा में ले लिया। प्लस मार्केट कैसे डेवलप कर रहे हो आप, एक्सेसिबिलिटी कैसे कर रहे हो, अगर ये छोटी सी चीज कर रहे हो तो आप एग्रीकल्चर जो फार्मर है उसकी इनकम अगर 10% से भी बढ़ा रहे हो, एक साल में 10% से भी बढ़ा रहे हो, तो ओवरऑल जो फार्मर सुसाइड से लेके और फार्मर स्टेट से लेके पूरा चेंज होगा। वो अपने बच्चे को एजुकेशन के लिए फी तक दे देगा, अच्छे स्कूल में एडमिशन करवा देगा। सपोज अगर आप एग्रीकल्चर में एकदम बोर हो गए हो, आप डेवलपमेंट प्रोजेक्ट्स में जा सकते हो, मनरेगा में ले सकते हो, कोई काम ले सकते हो, ऐसे इनिशिएटिव, अरे क्रिएटिव वर्क से ले सकते हो। आपके पास इतनी इमेंस अपॉर्चुनिटी है। सो मैंने कहा कि एक सेक्टर में अगर बोर है दूसरा चूज कर सकते हो, तो आपका 24-25 ऐसे डिपार्टमेंट्स हैं। हॉस्टल्स में सपोज इतने हमारे जो बच्चे हैं, कम से कम मोर देन 15,000 जो हॉस्टल्स में बच्चे पढ़ते रहते हैं, मोर देन 170 हॉस्टल्स हैं हमारे यहाँ। तो हॉस्टल्स में सर्विसेज क्या क्या मिल रही हैं, जो आप गवर्नमेंट से फंड्स आ रहे हैं, क्या यूटिलाइज हो पा रहे हैं, नहीं हो पा रहे हैं। तो मैंने जो विजिट किया, मैंने देखा कि एक फीडबैक नहीं है, बच्चों को जो मिल रहा है वो बता नहीं पाते हैं हायर अथॉरिटी को कि हमें यहाँ फीडबैक एक्चुअल क्या है। मैंने हर हॉस्टल में कंपलसरी क्या करवा दिया, अपना नंबर लिखवा दिया वहां पर, और मुझे हर वीकली मतलब 4-5 वीडियोस के साथ आते हैं कि खाना क्या मिल रहा है, हमें सर्विसेज क्या मिल रही है, यहाँ पर कौन किस तरह से बिहेव कर रहा है। और मैंने 2-3 वार्डन को सस्पेंड भी किया उसके बेसिस पर। तो ये छोटे छोटे इनिशिएटिव है, ये बहुत बड़े वर्क नहीं है, और ये ऐसा भी नहीं बहुत बड़े मैंडेट है हमारे, बस एक प्रोएक्टिवली अगर आप इंटरेस्टेड हैं किसी चीज में तो बहुत चेंज ला सकते हैं। और उसके बाद ऐसा हुआ कि एक नया व्हाट्सएप ग्रुप हुआ कि हर दिन क्या फूड हो, वार्डन क्या फूड बनवा रहा है हॉस्टल में, वो पूरा व्हाट्सएप पे पिक्चर देने लगा। तो एक फीडबैक जहां स्ट्रांग होगी, बहुत समय ऐसा होता है कि हायर अथॉरिटी और बीच नीचे से जो फीडबैक आता है वो बीच में कहीं ना कहीं इंटरप्ट हो जाता है। तो ऐसे छोटे छोटे इनिशिएटिव, तो मेरा जो मेन आपको अवेयर करवाना है कि अपॉर्चुनिटी बहुत इमेंस है। आप कोई भी फील्ड ले लो, इंजीनियर हो, सिविल इंजीनियर में भी बहुत वर्क है हमारे पास। अगर कहीं भी छोटा सा एक आपको मैं यहाँ का इतिहास बता देता हूँ, हमारे नवीन राज सर थे जो पहले सीईओ थे, आज से कम 15 साल पहले। Honorable dignitaries in the audience, as well as on the dais, the parents and all the students present here. A very warm good afternoon to all of you. I, Mohammad Nadeem, a native of this very Bidar city, stand before you, having cleared the Civil Services Examination 2019 and just yesterday I was allotted Indian Police Service by the Government of India. Let me begin by sharing my experience through a brief introduction about myself. I completed my schooling from Kendriya Vidyalaya Air Force Station Bidar itself. Thereafter,
For pursuing my 11th and 12th standard, I shifted to Hyderabad in a college called Sri Chaitanya Junior College. And thereafter, I completed my graduation in civil engineering from MS Ramaya Institute of Technology, Bangalore. But let me just tell you that ever since my childhood, I always wanted to be an Indian Police Service officer. But why? This question is very important. Why is it that a guy from a Bidar, having done his graduation in civil engineering, wants to be Indian Police Service officer? So, just opposite to my home, in about 50 meters or so, there exists town police station. And ever since my childhood, whenever I used to go to my school or outside, my eyes were always on the men in uniform in the police station. So I told to myself, Nadeem, when you grow old, when you complete your graduation, you have to become Indian Police Service officer. So before going ahead, let me briefly share my experience and journey in this examination. The year was 2014. The place was this very Ram Mandir. It's a matter of time. I, as one of the aspirant, was just sitting like the students who are here. In fact, I remember I was sitting in the third row in the year 2014. And today, it's 2020. And I stand before you, having cleared this examination not just once but twice. And let me just thank the then DC of Bidar, Dr. P.C. Jafar sir, and a very special thanks to the present PC sir also. Because in the year 2014, a similar kind of orientation program was organized by and his words were truly inspiring to me, along with other officers who were present. And that day itself I decided, Nadeem, this is not something that is impossible for you. This is not something difficult for you. And if you have that fire inside you, you can definitely clear this examination. And before I really talk about the examination, let me tell you that I am not an intelligent person. I am not an intelligent person, but definitely a hardworking person. And why do I say that? As I said, that when my parents asked me to enroll myself in a college called Sri Chaitanya, and my parents wanted me to clear IIT examination, I was a bit nervous to leave Bidar, but I somehow took my admission there. What happened after 2 years? After completing my 12th standard, I appeared for IIT examination as well as AIEEE examination. What happened? I failed in IIT examination. And in AIEEE examination, my rank was almost equivalent to my mobile number. It was so, I was too behind. But then, this fire of joining Indian Police Service was always there since my childhood, as I mentioned. What next? I'm extremely thankful to Shaheen Group of Institutions. After completing my graduation, I enrolled myself for a foundation course for about 45 days in the city of Bangalore. And there, I completed my basic foundation course regarding the examination. And then, खुद से ही करना था। और जब मैं पहली बार गया, मैंने पहला स्टेज का एग्जाम प्रीलिम्स दिया, I cleared. But what about main examination? I failed in that examination. वो तारीख मुझे आज भी याद है। वो दिन था 20 फरवरी 2017। मैंने सिविल सर्विस एग्जामिनेशन 2016 का अपना पहला अटेम्प्ट दिया था। उसमें मैंने अपना पहला स्टेज यानी कि प्रीलिम्स मैंने क्लियर किया और मेंस में मैं फेल हो गया। उस रात क्या हुआ? जब मैंने देखा यूपीएससी की लिस्ट आई थी, उसमें मेरा नाम नहीं था, मैं निराश तो बहुत था, पर अपने आप से ये कह दिया कि नदीम, अगर तुमसे जरूर कुछ ना कुछ गलतियां हुई हैं इस परीक्षा को देने में, some mistakes you must have done, और अगर इस गलतियों को तुम सुधार लोगे
if you improve these mistakes, definitely you will be able to make it. On that night, उस रात मैंने एक कागज का पन्ना लिया और उसमें अपनी सारी गलतियां लिख दी जो मैंने इस एग्जामिनेशन को पढ़ने में की थी। जैसे कि मैंने अपना सिलेबस कंप्लीट नहीं किया था, मैंने अपनी मेंस एग्जामिनेशन की प्रिपरेशन पहले नहीं की थी, मैंने आंसर राइटिंग नहीं की थी। हम में से बहुत लोग चाणक्य का नाम तो सुने ही होंगे, जो कि इंडिया के एक चीफ एंशिएंट स्ट्रेटजिस्ट थे। उन्होंने ये कहा था कि ऑलवेज लर्न फ्रॉम द मिस्टेक्स ऑफ अदर्स बिकॉज वी डोंट लिव लॉन्ग इनफ टू कमिट देम ऑल एंड लर्न बाय आवरसेल्व्स। सो उस रात जिस रात मेरा रिजल्ट नहीं आया था, मैंने अपनी गलतियां तो लिख ली और साथ ही साथ जो लोग और भी जो इस एग्जामिनेशन में फेल हो गए थे उनकी भी मैंने अपनी लिख लिया गलतियां और मिस्टेक्स एक पेपर पे लिख लिए और अपने आप से कह दिया कि नदीम, तुम्हारे अंदर वो जज्बा है, यू हैव दैट फायर इनसाइड यू, यू हैव डन सम मिस्टेक्स, इफ यू वर्क ऑन इट डेफिनेटली यू आर गोना मेक इट। फिर क्या हुआ एक साल बाद, मैंने सिविल सर्विसेज एग्जामिनेशन 2017 ये मैंने परीक्षा दिया। पहला स्टेज मैंने क्लियर कर लिया जिसको हम प्रिलिमिनरी एग्जामिनेशन कहते हैं। मैंने दूसरा स्टेज भी क्लियर किया जिसको मेन एग्जामिनेशन कहते हैं और इंटरव्यू किया। और इस एग्जामिनेशन को मैंने पूरे भारत में 656 रैंक से मैंने क्वालिफाई कर लिया। लेकिन मैं खुश तो बहुत था अपने रिजल्ट से कि मैंने ये एग्जामिनेशन क्लियर कर लिया है, मुझे भारतीय राजस्व सेवा का मैं अधिकारी बनने जाऊंगा जिसको हम इंडियन रेवेन्यू सर्विस पे कहते हैं। और ये मुझे अलॉटमेंट हो गई और मैंने इसको ज्वाइन कर लिया। मैं खुश था लेकिन सेटिस्फाई नहीं था, क्योंकि वो जो दिल में फायर थी, दिल में आग थी कि मुझे भारतीय पुलिस सेवा का हिस्सा बनना है, वो अभी भी बाकी थी। क्योंकि मुझे बाद में पता चला कि बस 2 मार्क्स से मेरा ये सपना पूरा नहीं हो सका था। दूसरे अटेम्प्ट में मैंने क्या किया, यहाँ पे मैं निराश नहीं हुआ, मैंने अपना प्रिपरेशन छोड़ा नहीं। मैंने सर्विस में रहते हुए भी, जैसे कि आज मैं आपके सामने ठहरा हूँ एक असिस्टेंट कमिश्नर के हैसियत से अंडर ट्रेनिंग इनकम टैक्स में, मैंने इस एग्जाम को दोबारा लिखा। पहला स्टेज मेरा क्लियर हो गया प्रीलिम्स, दूसरा स्टेज भी मेरा क्लियर हो गया और इंटरव्यू भी क्लियर हो गया। और कल ही का वो दिन था जब मैं माननीय MP सर से जस्ट मिलने ही वाला था, उनके घर जाने ही वाला था, तो जस्ट कुछ देर पहले ही मेरा सर्विस एलोकेशन ऑफिशियली अनाउंस हो गया था और मुझे भारतीय पुलिस सेवा मिल गई थी। तो मैं अपने एग्जामिनेशन मेरा जो टॉपिक है मेन एग्जामिनेशन के बारे में कहने से पहले कुछ बातें ज़रूर आपसे शेयर करना चाहूँगा कि देखिए, अंग्रेजी में एक कहावत है कि ऑलवेज ड्रीम बिग बट स्टार्ट स्मॉल। जब मैंने पुलिस स्टेशन को देखा अपने घर के सामने तो एक बड़ा सपना मैंने लिया, क्योंकि मैं ये कहना चाहूँगा कि जो मेरे ग्रैंडफादर थे वो बस एक होम गार्ड थे। माई ग्रैंडफादर वॉज जस्ट अ होम गार्ड। माई फादर then became the commandant of home guards, and I today stand before you as selected in Indian Police Service। तो मेरे हिसाब से मैंने एक बड़ा सपना देखा और स्टार्ट बहुत शुरुआत से छोटे छोटे स्टेप से मैंने लिया। इसके बाद बहुत इंपॉर्टेंट है इस एग्जामिनेशन के लिए एक अंग्रेजी में एक और कोट है कि ऑलवेज बी लाइक अ प्रोटॉन, ऑलवेज बी लाइक अ प्रोटॉन, ऑलवेज पॉजिटिव। प्रोटॉन जो होता है इसके जो डिस्पोजिशन है वो पॉजिटिव है, तो बी लाइक अ प्रोटॉन, ऑलवेज पॉजिटिव। व्हेनेवर आई वाज स्टडीइंग फॉर दिस एग्जामिनेशन, जब भी मैं एग्जामिनेशन की तैयारी कर रहा था, मैंने ये कभी नहीं सोचा कि कैसे होगा, इतना डिफिकल्ट एग्जामिनेशन है। मैंने तो IIT फेल किया, मैंने तो AIEEE को मैंने क्लियर नहीं कर सका, तो कैसे हो पाएगा। लेकिन वो दिल के अंदर वो जज्बा था, वो दिल के अंदर एक फायर थी जो मुझे हमेशा मेहनत करने से कभी नहीं रोकती थी, और मैं लगातार मेहनत करता था। और ऐसी बात नहीं है कि मुझे पढ़ना अच्छा दिखता है, पढ़ना किसी को भी अच्छा नहीं लगता है, लेकिन ज़िंदगी में अगर कुछ हासिल करना है तो आपको अपने कंफर्ट जोन से बाहर निकलना पड़ेगा। और पिछले कुछ सालों से मैंने यही किया। इसके साथ साथ देयर इज वन मोर इंग्लिश कोट जो मैं आपसे शेयर करना चाहूँगा, वो ये है कि फॉल 3 times बट स्टैंड अप ऑन 4th। मैं ये कोटेशन इसीलिए कह रहा हूँ क्योंकि ये मेरे लाइफ से और ये सिविल सर्विसेज की जर्नी से बहुत ज़्यादा रिलेटेड है।
ऐसा नहीं है कि मुझे सफलता एक ही अटेम्प्ट में मिल गई, नहीं। जैसे कि मैंने आपसे कहा, पहले अटेम्प्ट में आई फेल्ड, बट मैं निराश तो था, लेकिन मैंने हार नहीं मानी। सेकेंड अटेम्प्ट मैंने जब एग्जामिनेशन लिखा तो मुझे भारतीय राजस्व सेवा इसमें ये सर्विस मिल गई। यहाँ पे भी मैंने हार नहीं मानी, क्योंकि मेरा सपना अभी अधूरा था। मैंने फिर से एग्जाम लिखा। तो इससे यही साबित होता है कि ऑलवेज, इवन इफ यू फॉल, बट बी रेडी टू स्टैंड अप अगेन। एक और चीज़ मैं खासतौर से स्टूडेंट्स से कहना चाहूँगा कि देयर इज अ सेइंग इन इंग्लिश दैट ड्रीम्स एंड डेडिकेशन मेक्स अ वेरी पावरफुल कॉम्बिनेशन। ऐसा नहीं है कि मैंने बस सपना देख लिया कि मुझे IAS ऑफिसर बनना है या IPS ऑफिसर बनना है और उसके पीछे मैंने मेहनत नहीं की। लाइफ में आपको कुछ भी एक बड़ा ओहदा अगर आपको हासिल करना है तो एक बहुत ज़रूरी है कि हम सपना देखें। वेरी वेरी इंपॉर्टेंट दैट हम एक विजन रखें लाइफ में कि आप अपने आप को 5 साल के बाद किस पोजीशन में देखना चाहते हैं, आप अपने आप को 10 साल के बाद किस पोजीशन में देखना चाहते हैं, और उसके लिए आपको मेहनत भी बहुत ज़रूरी है। और यहाँ बैठे स्पेशली यूथ्स के लिए मैं ये कहना चाहूँगा कि देयर इज़ अ डेफिनेटली नीड टू डाइवर्सिफाई आवर करियर। We should not restrict our career into particular streams. Secondly, please understand that there is a difference between active learning as well as passive learning. Active learning क्या होती है, जो मैं मेंस के अपने एक्सपीरियंस से बताऊंगा। जिस दिन मैं फेल हो गया था मेंस में अपने पहले अटेम्प्ट में, मेरी कुछ मिस्टेक्स थी। वो थी कि मैं पैसिव लर्निंग कर रहा था। जैसे कि मैंने मेंस का एग्जामिनेशन सिलेबस को पढ़ा नहीं था, एक प्रिंट आउट लेके पढ़ा नहीं था, मैंने प्रीवियस ईयर क्वेश्चन पेपर्स नहीं देखे थे, मैंने आंसर राइटिंग प्रैक्टिस नहीं की थी, और मैं दूसरे टॉपर्स से मैंने नहीं सीखा था, मैंने उनके आंसर्स नहीं देखे थे। तो मेन एग्जामिनेशन को क्लियर करने के लिए बहुत ज़्यादा ज़रूरी है कि आप सबसे पहले मेंस का सिलेबस पहले कंप्लीट करें, प्रीलिम्स से पहले, वेरी इंपॉर्टेंट। सेकेंडली, बुक लिस्ट का आप नॉलेज बहुत अच्छे से रखें और इसको बहुत लिमिटेड रखें। इट इज़ वेरी इंपॉर्टेंट दैट यू कीप योर बुक लिस्ट इन अ वेरी लिमिटेड। हर सब्जेक्ट के लिए एक बुक, बेसिक बुक और एक एडवांस बुक, यही होनी चाहिए। अगर आप मार्केट में जो भी अवेलेबल है वो लेते रहेंगे और उसी को पढ़ते रहेंगे तो ये सब रिडंडेंट हो जाएगा और आप एग्जामिनेशन में याद नहीं कर पाएंगे। और बहुत ज़्यादा इंपॉर्टेंट है कि आप जो भी टॉपिक पढ़ें, मेंस के सिलेबस में हो, बुक में, उसके शॉर्ट नोट्स ज़रूर बनाएं। बिकॉज अगर आप शॉर्ट नोट्स नहीं बनाएंगे, इतना ज़्यादा सिलेबस है, आप कैसे इसको याद कर पाएंगे? Because consolidation is very important, right, when you are appearing for this examination. And how would you able to revise the things? अगर आपके पास एक किताब मैं आपको दे दूँ 300 पेजेस की और आपसे कहूँ कि कल आपका एग्जाम है, आप उसको कंसोलिडेट नहीं कर पाएंगे unless until you make the short notes of it. So these are some of the things. And अंग्रेजी में एक और भी कोट है कि what's not measured cannot be improved. तो अब आप अपने आप को जब तक मेजर नहीं करेंगे, इम्प्रूव नहीं कर सकेंगे। तो इसके लिए मेरी जो बैचमेट हैं गरिमा मैम ने, उन्होंने कहा कि टेस्ट सीरीज ज़रूर यहाँ ज्वाइन कर लें। तो जब आप एक किताब पढ़ लेते हैं, आप अपने आप को मेजर करें कि आपको कितना नॉलेज उसमें है। तो इसके लिए बहुत ज़्यादा ज़रूरी है कि आप अपना एक टेस्ट सीरीज एनरोल कर लें और अपना परफॉर्मेंस मेजर करें ओवर द पीरियड ऑफ टाइम। और ये बहुत ज़्यादा इंपॉर्टेंट है, इस एग्जामिनेशन की पढ़ाई से पहले इसको रिसर्च करें। आप यहाँ से आप वापस जब अपने घर जाएंगे, when you go back to your home, do research, do more research about this exam. Don't just start studying. Take 5 days, 10 days. Just do research. Every knowledge, every single topic is available on YouTube. First, learn about the examination. Book list, pattern, what to do, what not to do, everything. I think these are some of the things that if you really work on, you will be able to do it. And due to the paucity of time, I would like to conclude this speech with a very special thanks to ಸಾವಿತ್ರಿ ಸೈಗರ್ ಮೇಡಮ್ ಅವರು, ಅಭಿನಂದನೆಗಳು ನಿಮಗೆ. ಬೀದರ್ನ ತಹಸೀಲ್ದಾರ್ ಆಗಿರುವಂತಹ ಗಂಗಾದೇವಿ ಮೇಡಮ್ ಅವರು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು.